ದೇವ್ರ ಗುಡಿಯಾಗ ಹೋಗಾಗ ಚಪ್ಪಲ್ ಹೊರಗೆ ಬಿಟ್ಟು ಬರ್ತೀರಿ, ಹಂಗೆ ಬರ್ತಾರ್ರಿಪ್ಪ, ಹೊರಗೆ ಬಿಟ್ಟು ಬರ್ತಾರೆ. ಮತ್ತು ಮನಸ್ಸಿನ ಭಾವನೆಗಳನ್ನು ಹೊರಗೆ ಬಿಟ್ಟು ಬಂದಾಗ ನಿಮ್ಗೆ ಏನು ತಿಳಿತಿಲ್ಲಿ? ಇವರು ಶಂಕ ಹೊಡೆದು ತಿಳಿಯಂಗಿಲ್ಲ, ನಾವು ಶಂಕ ಹೊಡೆದು ತಿಳಿಯಂಗಿಲ್ಲ, ಅವ್ನು ಗಿರಮಾಲಪ್ಪನ ಶಂಕ ಹೊಡೆದು ನಮಗೆ ತಿಳಿಯಂಗಿಲ್ಲ. ಯಾಕಂದ್ರೆ ಭಾವನೆಗಳು ಹೋಗ್ಬೇಕಲ್ಲ ಹೊರಗೆ. ಗುಡಿಯಾಗ ಬರಾಗ ತನು ಮನ ಎಲ್ಲಾನು ಭಾವ ಶುದ್ಧವಾಗಿ ಬಂದಿಲ್ಲ ಮಠದೊಳಗೆ ಕೂತ್ರೆ ಏನಾರೇ ಒಂದು ಎರಡು ಮಾತು ತಿಳಿಯಕ್ಕೆ ಸಾಧ್ಯ. ನೀ ಯಾವಾಗ ಬಂದಿ, ನೀ ಎಲ್ಲಿ ಹೋಗಿದ್ದಿ, ಆಕೆ ಬಂದ್ಲನ, ಇವ್ ಆದನ, ತಡ ಯಾಕಾತು, ಎಮ್ಮೆ ಹಿಡ್ದೇನ, ಇದನ್ನ ಕೇಳ್ಕೊತ ಬಂದಿದ್ದು ಕೂತಂದ್ರೆ ಯಾವಾಗ ಇಷ್ಟು ತಿಳಿದ್ರಿ? 1000 ವರ್ಷ ಪುರಾಣ ಕೇಳಿ ತಿಳಿಯಕ್ಕೆ ಸಾಧ್ಯತೆನ? ಏನಾಗಿತ್ತಪ್ಪ ಅಂದ್ರೆ ಸಂತ ತುಕಾರಾಮ್ ಮಹಾರಾಜರು, ಜ್ಞಾನೋಬ ಮಹಾರಾಜರು, ಮಹಾಸಂತರು ಇಬ್ರು ಒಂದು ಕಡೆ ಕೂಡಾಡಿದ್ರು. ಮಂದಿ ಅಂದರು, ಬಹಳ ಜ್ಞಾನಿಗಳಿದಾರ, ಏನು ಹೇಳ್ತಾರೆ ಏನೋ ಗೊತ್ತಿಲ್ಲ, ಕೇಳು ನಡಿ ಅಂದ್ರೆ. ಈ ಕಡೆ ಕನಾಳ, ಆಚೆ ಕಡೆ ಕೆಲಸಂಗ ನಡವಾಕ ನದಿ ಆಗಿತ್ತು. ಯಾಕೆ ಇವು ಹೇಳಕತ್ತಾರ? ಗುರು ಬಡದು ಹೇಳ್ತಾನ, ಬೇದ ಹೇಳ್ತಾನ, ಅಂದ್ ಹೇಳ್ತಾನ. ಯಾಕೆ ಹೇಳ್ತಾನ? ನಮ್ಮ ಮಕ್ಕಳನ್ನ ನಾವು ತಿದ್ದಬೇಕಾಗಿದೆ. ಹೊಲಸಿಡ್ತಾನೆ ಮಗನ ಬಡಿತೀವಿಲ್ಲ ನಾವು. ಮಗ ಏನ್ರ ಮಗನ ಬಡಿತೀವಿಲ್ಲ. ಆ ಕೂಸಿನ ತಿದ್ದು ಸಲುವಾಗಿ ನಾವು ಪರಿವರ್ತನೆ ಮಾಡ್ತೀವಿಲ್ಲ. ಹಂಗೆ ಗುರುನಾಥ ಆಗಿ ನಾವೆಲ್ಲ ಕೂಸುಗಳು. ನಾವೇನೋ ತಪ್ಪು ಮಾಡಿದ್ರು ಅದನ್ನು ತಿದ್ದಿ ಬೇದು ಬುದ್ಧಿ ಹೇಳುವಂಥ ಗುರುನಾಥ. ಹಂಗೆ ಏನಾಗಿತ್ತಪ್ಪ ಅಂದ್ರೆ, ಸಾವಿರಾರು ಮಂದಿ ಕೂಡಿದ್ರೆ ಏನೋ ಜ್ಞಾನಿಗಳು ಬಂದಾರ, ಭಾಳ ಚೆನ್ನಾಗಿ ಹೇಳ್ತಾರ. ಜೀವನದಿಂದ ಏನೋ ನಮ್ಮ ತೀರ್ಥದಿಂದ ಬಂದಿತ್ತು. ಆಚೆ ಕಡೆ ಅವ ಬಂದ ತುಕಾರಾಮ್ ಮಹಾರಾಜ, ಈಚೆ ಕಡೆ ಜ್ಞಾನೋಬ ಬಂದ. ಆಚೆ ಕಡೆ ನಿಂತ ಹಿಂಗೆ ಹೊಡೆದ 3 ಸರಿ. ಅವನ ಅಡ್ಡಿ ಅಂದ್ರೆ ಇವ್ರು ನಿಂತಾರಲ್ಲ, ಅವ ಹಿಂಗೆ ಮಾಡಿದ, ಹಿಂಗೆ ಮಾಡಿದ್ರು ಜ್ಞಾನೋಬ. ಈಚೆ ಕಡೆ ಅಲ್ಲ ಅವನಂದ್ರೆ ಇಬ್ಬರು ಜ್ಞಾನಿಗಳು ಏನು ಹೇಳ್ತಾ 10,000 ಮಂದಿ ಗಟ್ಟಲೆ ಕುಡಿಯೋದಿಲ್ಲ. ನಾವು ಹಿಂಗೆ ಮಾಡಿದ, ಮತ್ತು ಹಿಂಗೆ ಮಾಡಿದ, ಏನೇನು ಹೇಳಿದ್ರು ಅಂತ ನಾವು ಬಂದಿಲ್ಲ. ಭೀಮಾಶಂಕರ ಅಂತ ಅವ್ರು ಏನು ಹೇಳ್ಯಾರು ಅಂದ್ರೆ, ಏನು ಹೇಳ್ಯಾರ ನಿಮಗೇನು ಹೇಳಿದ್ರು? ಕ್ವಾಣಿ ಮುಂದೆ ಕಿನ್ನೂರು ಬಾಡಿಸ್ದಂಗೆ ಏನು ಉಪಯೋಗಿಲ್ಲ, ಹೋಗು ಮಗನ ತಾವು ಹೇಳಿದ. ಗುಡ್ಡು ಕಲ್ಲು ಹೊತ್ತಂಗತ್ತೆ ಮಗನ ಹೋಗೋ ತಿನ್ನು ಹೇಳಿದ. ಹಂಗಾಗಬಾರ್ದು ನಮ್ಮ ಜೀವನ. ಯಾಕಂದ್ರೆ ಅಧ್ಯಾತ್ಮನದು ಹುಡುಗಾಟಿಗೆಲ್ಲ ಮಜಾ ಅಲ್ಲ, ಬುಕ್ಕಲ್ಲಿ ಸಿಗಂಗಿಲ್ಲ. ಸೌಡಿನ ಸಾವುಕಾರ ಆಗಿದ್ದು ನಾವೆಲ್ಲ. ಒಂದು ಸಣ್ಣ ಉದಾಹರಣೆ ನನ್ನ ಪ್ರವಚನಕ್ಕೆ, ಯಾಕಂದರೆ ಸಮಯಕ್ಕೂ ಮಹತ್ವ ಕೊಡೋಣ. ಒಂದು ಸಣ್ಣ ಉದಾಹರಣೆ.